ಬ್ರಹ್ಮದೇವರ ಆದೇಶವಾಗಿದೆ. ಕಾಲಪುರುಷ ಅಯೋಧ್ಯೆಯ ಕಡೆಗೆ ಹೋಗು. ಧರೆಯಲ್ಲಿ ಧರ್ಮವನ್ನು ಆಧರಿಸುವುದಕ್ಕೂ ಸಜ್ಜನರ ಏಳಿಗೆಯನ್ನು ಬಯಸುವಂತಹ ಆ ಶ್ರೀರಾಮ ಕಾಲ ಸನ್ನಿಹಿತವಾಯಿತು. ಮತ್ತೆ ವೈಕುಂಠವನ್ನು ಸೇರಬೇಕಾಗಿದೆ. ಆದುದರಿಂದಲೇ ಗೌರವಯುತವಾಗಿ ಅವನನ್ನು ಕರೆದುಕೊಂಡು ಬರುವಲ್ಲಿ ನೀ ಹೋಗು ಅನ್ನುವ ಹಾಗೆ ಮುಗಿಲ ಮರೆಯಿಂದ ಭೂಲೋಕದ ಕಡೆಗೆ ಇಳಿಯುವುದಕ್ಕೆ ಸಿದ್ಧನಾಗಿದ್ದೇನೆ. ಅಯೋಧ್ಯೆಯ ಕಡೆಗೆ ಹೋಗುತ್ತೇನೆ. ಚಳಿ ಗಾಳಿ ಬಿಸಿಲು ಮಳೆ ಇದನ್ನೆಲ್ಲವುದನ್ನು ಲೆಕ್ಕಿಸಲಿಲ್ಲ. ರಾಮ ಧ್ಯಾನದಲ್ಲೇ ನನ್ನ ಮನಸ್ಸು ಲೀನವಾಯಿತು. ಇದ್ದಂತೆ ಬಾಹ್ಯ ಪ್ರಪಂಚವನ್ನು ಕಾಣಬೇಕು ಅಂತ ನನ್ನ ಮನಸ್ಸು ಆಶಿಸ್ತಲ್ಲ. ಕಣ್ಬಿಟ್ಟು ನೋಡಿದ್ರೆ ಒಬ್ಬ ಸಾತೇತಕ್ಕೆ ಧಾವಿಸಿ ಬರ್ತಾ ಇದ್ದಾನೆ. ಉದ್ದೇಶ ರಾಮನನ್ನು ಈ ಲೋಕದಿಂದ ಮತ್ತೆ ಪುಣ್ಯಧಾಮಕ್ಕೆ ಎತ್ತಿಕೊಳ್ಳುವ ಹೋಗುವಂತಹ ಯೋಚನೆ ಬಿಡ್ತಾನೆ ಹನುಮ. ಖಂಡಿತವಾಗಿಯೂ ರಾಮ ಇಲ್ಲದೆ ಇದ್ದರೆ ಪ್ರಪಂಚದ ಯಾವ ಜೀವರಾಶಿಗಳು ಬದುಕುವುದಕ್ಕೆ ಸಾಧ್ಯ ಇಲ್ಲ. ನೀರಿಲ್ಲದೆ ಮೀನುಗಳು ಬದುಕುವುದಕ್ಕುಂಟೆ. ಸೂರ್ಯನಿಲ್ಲದ ಕಿರಣದಂತಹ ಅದೀತು. ಹೌದು, ಆದ ಕಾರಣ ನನ್ನ ಬಾಲವನ್ನೇ ನೀಳವಾಗಿ ಬೆಳೆಸಿ ಶ್ರೀರಾಮ ಮಂದಿರದ ರಕ್ಷಣೆಯನ್ನು ಮಾಡ್ತಾ ಇದ್ದೇನೆ. ಒಳ ಪ್ರವೇಶ ಮಾಡುವುದಕ್ಕೆ ಅಣುವೆಂದೇನು ಪರಮಾಣುವಿನಿಂದಲೂ ಅಸಾಧ್ಯವಾದ ಭರತಕುಮಾರ ಅಣ್ಣದೇವ, 11,000 ವರ್ಷಗಳ ಆಡಳಿತವನ್ನು ಪೂರೈಸಿದ ಈ ಕಾಲದಲ್ಲಿ ಎಲ್ಲ ಆರಂಭಕ್ಕೂ ಒಂದು ಮುಕ್ತಾಯ ಉಂಟು ಎಂಬಂತೆ ರಾಮರಾಜ್ಯಕ್ಕೆ ರಾಮನೇ ಅಧಿಪತಿಯಾಗಿರುವ ಕಾಲವು ಮುಕ್ತಾಯದ ಹಂತವನ್ನು ಪ್ರವೇಶಿಸ್ತಾ ಇರುವ ಈ ವೇಳೆ ಸಾಹೋದರ್ಯಕ್ಕೆ, ಪ್ರೇಮಕ್ಕೆ, ಭ್ರಾತೃತ್ವಕ್ಕೆ ಭಾಷ್ಯ ಬರೆದಂತಹ ನಮ್ಮ ಅನ್ಯೋನ್ಯತೆ ಇಲ್ಲಿಗೆ ಒಂದು ಅವಸಾನದ ಹಂತವನ್ನು ಪ್ರವೇಶಿಸ್ತಾ ಉಂಟು ಅಂತ ತಿಳಿಯಬೇಕು. ಭರತ ಅಣ್ಣ, ನಿನ್ನ ಮಕ್ಕಳನ್ನು ಪ್ರತ್ಯೇಕ ರಾಜ್ಯ ಸ್ಥಾಪನೆ ಮಾಡಿ ಅದಕ್ಕೆ ಅಧಿಪತಿಗಳಾಗಿಸಿದ ಈ ಕಾಲದಲ್ಲಿ ರಾಮಾಶ್ರಯದಲ್ಲೇ ನೀನಿರುವ ಕಾಲ ಕೊನೆಯಾಗುತ್ತಾ ಉಂಟು ಅಂತ ತಿಳಿಯಪ್ಪ. ಇನ್ನು ಮುಂದೆ ನಿನ್ನ ದಾರಿ, ನಿನ್ನ ಗಮ್ಯ ಅದನ್ನು ನೀನೇ ನಿರ್ಣಯಿಸಬೇಕಾದವು. ಹೋಗುವುದು ನೀನೇ ಆಯ್ಕೆ ಮಾಡಿದ ದಾರಿಯಲ್ಲಿ ಮುನ್ನಡೀತಾ ಸಾಕು. ಅಣ್ಣ, ಇನ್ನಾಚೆ ಶಿರೋಧರಿ ಶ್ರೇಯಸ್ಸುಂಟ. ಶತ್ರುಘ್ನ, ಈಗ ಬಾರ. ಮಧುಪುರವನ್ನು ವಶಪಡಿಸಿ ಸುಬಾಹು ಶತ್ರುಘಾತಿಗಳೆಂಬ ನಿನ್ನ ಮಕ್ಕಳಿಗೆ ಅದನ್ನೇ ವಿಭಜಿಸಿ ಅಧಿಪತಿಗಳಾಗಿ ಅವರನ್ನು ಸ್ಥಾಪಿಸಿ ಆಗಿದೆ. ರಾಮಾಧೀನನಾಗಿರುವಾಗ ರಾಮಾನುಜ, ಸ್ವತಂತ್ರನಾಗಿರುವಾಗ ಒಬ್ಬಾತ ರಾಜನನ್ನು ರೂಪಿಸಿ ನಿರ್ಮಿಸಬಲ್ಲ ಯೋಗ್ಯತಾವಂತ ಅಂತ ಅರಿವಿಗೆ ಬಂದ ಮೇಲೆ ರಾಮಾನುಜನಾದ ನಿನ್ನ ಪ್ರೀತಿಯ ಸೇವೆಗೆ ಸಂತುಷ್ಟನಾಗಿಯೇ ಆಡ್ತೇನೆ.
ಕಾಲನ ಕರೆಗೆ ಎಲ್ಲರೂ ಓಗೊಡುವ ಕಾಲ ಬಂದೇ ಬರ್ತದೆ. ನಿಜ ಅಣ್ಣ. ಬಂದಿದೆ ಅಂತ ತಿಳಿ. ನಿನ್ನ ಭವಿಷ್ಯದ ಗಮ್ಯ ಯಾವುದು ಅಂತ ನೀನೇ ನಿರ್ಣಯಿಸಿ ಮುನ್ನಡೆ. ನಿನ್ನ ಆಜ್ಞೆ ಎಂತಾಗಲಣ್ಣ. ರಾಮ 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 ರಾಮ. ಅಣ್ಣ, ನಾ ಹೇಳದೆ ಕಡೆಗಣ್ಣ ನೋಟದಿಂದ ಎಲ್ಲವನ್ನು ಗ್ರಹಿಸಬಲ್ಲಷ್ಟು ಪರೇಂಗಿತಜ್ಞನು ನೀನು. ಲೋಕದಲ್ಲಿ ಅಳಿಯಬೇಕಾದ್ದು ಯಾವುದು, ಉಳಿಯಬೇಕಾದದ್ದು ಯಾವುದು ಅಂತ ಸ್ಪಷ್ಟವಾಗಿ ಅರಿವಿರುವ ಶೇಷ ಪ್ರಜ್ಞೆಯನ್ನು ಹೊಂದಿದ ಮಹನೀಯನು ನೀನು. ಉಳಿಸಬೇಕಾದ್ದು ಯಾವುದು, ಅಳಿದು ಹೋಗುವುದು ಯಾವುದು ಅಂತ ನಿನ್ನ ಅರಿವಿಗೆ ನಿಲುಕದೇ ಇರ್ತದೆ. ನಿಜ ಅಣ್ಣ. ಕುಶಲವರನ್ನು ನಾವು ಹೆರುವ ಮೊದಲು ಸೀತಾರಾಮನನ್ನು ಅಪ್ಪನಾಗಿಸಿದ ಮಗುವಿಗೆ ಹೆಸರು ಲಕ್ಷ್ಮಣ ಅಂತ. ಅಣ್ಣ ಅದು ಅಣ್ಣ, ಬಹಿರಂಗದ ಪ್ರಾಣ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದವರು. ನಿನಗೆ ಹೆಚ್ಚು ಹೇಳುವುದಿಲ್ಲ. ರಾಮ ಪ್ರಾಣ ಬಿಡುವ ಕಾಲ ಬಂತು ಮಗು. ಅಣ್ಣ ಅಣ್ಣ ಹೋಗು ಅಣ್ಣ, ಹೋಗು ಅಣ್ಣ, ಹೋಗಪ್ಪ. ಹೋಗುತ್ತೇನಣ್ಣ. ಸಾಧಿಸಬೇಕಾದಷ್ಟು ಕಾಲ ಈ ಲೋಕದಲ್ಲಿದ್ದ ಎಲ್ಲ ಸಂಬಂಧಗಳು, ವಸ್ತು, ವಿಷಯ, ವ್ಯಕ್ತಿಗಳು ಸಾಧಕವಾಗಿ ಉಪಕರಣವಾಗಿ ಒದಗುತ್ತದೆ. ಸಾಧನೆ ಮುಗಿದ ಕಾಲದಲ್ಲಿ ಅದೆಲ್ಲದರಿಂದ ಬೇರ್ಪಟ್ಟು ನಮ್ಮ ಆತ್ಮ ಸೇರಬೇಕಾದ ಗಮ್ಯದತ್ತ ನಾವು ಯೋಚಿಸುವುದಕ್ಕೆ ತೊಡಗಲೇಬೇಕಾಗುತ್ತದೆ. ನಿರ್ಮಮತೆ, ನಿರ್ಮೋಹ ಅಂದರೆ ಅದು. ಸೀತೆಯನ್ನು ಮೊದಲೇ ಬಿಟ್ಟಾಗಿದೆ, ಸೋದರರಿಂದಲೂ ಬೇರ್ಪಟ್ಟಾಗಿದೆ. ಇನ್ನು ರಾಮ ರಾಮನಲ್ಲದೆ ಹೋಗುವ ಕಾಲ. ನಾ ದಾಶರಥಿಯೂ ಅಲ್ಲ, ರಾಮನೂ ಅಲ್ಲ, ಕೋಸಲೇಂದ್ರನೂ ಅಲ್ಲ, ಸೂರ್ಯವಂಶೀಯನೂ ಅಲ್ಲ. ಕಾಲವನ್ನು ನಿಯಂತ್ರಿಸ್ತಾ ಇರುವ ಒಂದು ಜೀವಾತ್ಮ ಕಾಲವಿವಶನಾಗುವ ಕಾಲವನ್ನು ಕಾಯುವಂತಹ ಪ್ರಾಜ್ಞನಂತೆ ಅವನ ಪ್ರತೀಕ್ಷೆಯಲ್ಲಿರಬೇಕಾದ ಕಾಲ. ನಾನು ನಾನೇ ಅಲ್ಲ ಎಂಬ ಭಾವವನ್ನು ಅವನ ಬರವಿಗಾಗಿ ಬೆದರುವುದಕ್ಕಿಲ್ಲ. ಸಾಧಿಸಬೇಕಾದದ್ದನ್ನು ಸಾಧಿಸಿದ ಮೇಲೆ ಪ್ರಶಾಂತಿಯಿಂದ ಅವನನ್ನು ಸ್ವಾಗತಿಸುವುದಕ್ಕಾಗಿ ಧ್ಯಾನ ನಿಮಗ್ನನಾಗಬೇಕು. ಧ್ಯಾನ ನಿಮಗ್ನನಾಗಬೇಕು. ದೇವ ದಿವ್ಯ ಮಂದಿರದಲ್ಲಿ ಉಪಸ್ಥಿತನಿದ್ದಾನೆ. ಯಾವುದೋ ಪ್ರತೀಕ್ಷೆಯಲ್ಲಿರುವಂತೆ ನನ್ನ ಮನಸ್ಸಿಗೆ ಗೋಚರಿಸ್ತಾ ಇದೆಯಲ್ಲ. ಒಳ ಪ್ರವೇಶಿಸುವುದಲ್ಲ, ಅವನನ್ನು ಕಾಣುವುದಕ್ಕೆ ಬಹಳ ಹೊರ ಬರುವ ಯಾರೇ ಅವರನ್ನು ಕಾಣುವುದಕ್ಕೆ ಇಲ್ಲಿ ಅವಕಾಶ ಸಿಗಬಾರದು. ಆದ ಕಾರಣ ಈ ಬಾಲವನ್ನೇ ಭದ್ರವಾದ ಕೋಟೆಯನ್ನಾಗಿ ಮಾಡಿ ಇದೇ ಪ್ರದೇಶದಲ್ಲಿ ಕಾವಲು ಮಾಡ್ತಾ ನಿಂತಿರ್ತೇನೆ. ಜೈ ಶ್ರೀರಾಮ.
ಬಂದೆ ಎಂದಾದರೆ ಒಳ ಸೇರುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಎಲ್ಲ ಕಷ್ಟ. ಇವನೊಬ್ಬ ಮಧ್ಯೆ ಇದ್ದು ಬಾಗಿಲನ್ನೇ ಬಂಧಿಸ್ತಾನಂತೇಳಿ ಆದರೆ ರಾಮದೇವರಲ್ಲಿ ಏನು ಮಾತಾಡುವುದಕ್ಕಾಗುತ್ತದೆ? ಒಂದು ಕೆಲಸ ಮಾಡುವ, ದೇವರೇ ಕಾಲಪುರುಷ ಬಂದವನಿದ್ದಾರೆ, ತಮ್ಮ ಸನ್ನಿಧಾನದಲ್ಲಿ ನಾನು ಮಾತಾಡಬೇಕಾಗಿದೆ, ಅವಕಾಶ ಮಾಡಿಕೊಡ್ತೀರೋ? ಬಾರಪ್ಪ, ಹೀಗೆ ಬಾ, ಹೀಗೆ ಬಾ ಸ್ವಾಮಿ, ಹೀಗೆ. ನೀವೇನು ಆಹ್ವಾನಿಸಬಹುದು, ಆದರೆ ನಿಮ್ಮ ಮಂದಿರವನ್ನು ಒಳ ಸೇರುವಲ್ಲಿ ಬಾಗಿಲ ಮಧ್ಯೆ ನಿಮ್ಮ ಪರಮ ಭಕ್ತನಾದ ಹನುಮಂತ ಲಾಂಗೂಲವನ್ನು ಬೆಳೆಯಿಸಿ ಅದನ್ನು ಬಂಧಿಸಿದ್ದಾನೆ ಅಂತೇಳಿ ಆದರೆ ನಾನು ಹೇಗೆ ಸ್ವಾಮಿ ಒಳ ಬರಬೇಕು? ಅದು ನನ್ನ ಬಾಲನ ಬಾಲ, ನೀ ಬೆದರಬೇಕಾದ ಬಾಲ ಅಲ್ಲ. ಹನುಮ, ಮನೆಯಂಗಳಕ್ಕೆ ಶತ್ರು ಬಂದರೂ ಸ್ವಾಗತಿಸುವುದು ಸಾಕೇತದ ಸಂಸ್ಕಾರ. ಬಂದವನಾರು ಅಂತ ಗ್ರಹಿಸು, ದಾರಿ ಬಿಡಪ್ಪ. ಸ್ವಾಮಿ, ನೀನೆಂದೇನು ನಿನ್ನ ಮೂಲ ಸ್ವರೂಪವಾದಂತಹ ಶ್ರೀಮನ್ನಾರಾಯಣ ಬಂದರು ನಾನು ಖಂಡಿತವಾಗಿಯೂ ದಾರಿ ಬಿಡಲಾರೆ. ಇದೋ ನಾನು ಇಲ್ಲದಾಗಬೇಕು. ನಾನು ಇಲ್ಲದೇ ಇದ್ದು ಯಾರಾದರೂ ಮುಂದೆ ಹೋಗುವುದಿದ್ದರೆ ಅದಕ್ಕೆ ಯಾರು ಅಡ್ಡಿ ತರುವವರಿಲ್ಲ. ಅಯ್ಯ ಹನುಮಂತ ಜೀವಂತವಿದ್ದು ನಿನ್ನನ್ನು ಈ ಬಾರಿ ಕಾಣುವುದಕ್ಕೆ ಆಸ್ಪದ ಮಾಡಿ ಕೊಡಲಾರ. ಇದು ನಿಶ್ಚಿತ ನಿರ್ಧಾರ ಪರ್ವತದಂತೆ ಅಚಲವಾದುದು. ಮಹನೀಯ, ನಿನಗೆ ವಶನಾಗಬೇಕಾದವನು ನಾನು, ಚಿರಂಜೀವಿಯಾಗಿ ನಿನಗೆ ವಶವಾಗಲೊಲ್ಲದವನವನು. ಹೌದು, ನಾನಾದರೂ ಏನು ಮಾಡುವುದಕ್ಕೆ, ನೀನೇ ಏನಾದರೂ ಮಾಡಪ್ಪ. ಬ್ರಹ್ಮದೇವರ ಆದೇಶ ಹೊತ್ತು ಬಂದವ ನಾನು, ನನ್ನ ಕೆಲಸ ನಾನು ಮಾಡಿದ್ದೇನೆ. ಇನ್ನು ಈ ಕಾಲನಿಗಾದರೂ ಇಲ್ಲಿಗೆ ಬರುವುದಕ್ಕೆ ಯಾವಾಗ ಕರೆ ಆಗುತ್ತದೋ ಅಷ್ಟರವರೆಗೆ ನಾನು ಮರೆಯಲ್ಲಿಯೇ ಇದ್ದುಕೊಂಡು. ಹನುಮಂತ, ಹನುಮಂತ, ಭಗವಂತನ ನಾನು ಕರೆದ್ರೆ ನನ್ನ ಹತ್ತಿರಕ್ಕೆ ನೀನೂ ಬರುವುದಿಲ್ವೇ? ಮೇಲೂ ಧ್ವನಿ ನನ್ನ ಕರ್ಣ ಕುಹರಗಳಿಗೆ ಅಪ್ಪಳಿಸ್ತಾ ಇದೆ. ಯಾಕಿರಬಹುದು ನೋಡೋಣ, ಕೇಳ್ತೇನೆ. ಪ್ರಿಯ ಸಖಬಾರಿ ಸ್ವರ್ಣದ ಮುದ್ರಿಕೆ ನಯನಲಿ ಜಾರಿದೆ ಅಂಗುಲಿಯೋ, ನಿಯತಿಯೊಳ್ಳೀನದ ತರಬೇಕೈ, ನಿಯತಿಯೊಳ್ಳೀನದ ತರಬೇಕೈ, ನಿರ್ಭಯದಲ್ಲಿ ತೆರಗೈ ಪರಿತಗಲಿ. ಪ್ರಿಯ ಸಖಬಾರಿ ಸ್ವರ್ಣದ ಮುದ್ರಿಕೆ ನಯನಲಿ ಜಾರಿದೆ ಅಂಗುಲಿಯೋ, ಪ್ರಿಯ ಸಖಾ. ಹನುಮಂತ, ಭಗವಂತ, ಯಾವುದೋ ಕಾಲದಲ್ಲಿ ನೀನಾಡಿದ ಮಾತನ್ನು ನೆನಪಿಸಿಕೊಳ್ತೇನೆ. ಜೀವಭಾವದಿಂದ ನಿನಗೆ ನಾನು ದಾಸ, ಅಂದರೆ ದೇಹಭಾವದಿಂದ ಜೀವ ಸ್ವರೂಪದಕ್ಕೆ ಅನ್ವಯಿಸಿ ನಿನ್ನದ್ದೇ ಅಂಶನ ಆತ್ಮಭಾವದಿಂದ ಕಂಡ್ರೆ ನೀನೇ ನಾನು ಒಂದು ಬಿಟ್ಟೆ. ಹೇಳುವವರು ಅನೇಕರಿದ್ದಾರೆ, ಸಾಧಿಸುವವರು ವಿರಳ. ನಿಜ. ಕಾಲನೇ ಪುರುಷಾಕೃತಿಯನ್ನು ತಳೆದು ಬಂದು ಸಾಕೇತವನ್ನು ಹೋಗುವುದಕ್ಕೆ ನನ್ನ ಅನುಮತಿಯನ್ನು ಪಡೆದು ನಿಂದರೂ ಬಿಡದೆ ಬಲಿದ ಕೋಟೆಯಲ್ಲಿ ಬಾಲದ ದೃಢತೆಯನ್ನು ತೋರಿದ ಹನುಮನ ಬಗ್ಗೆ ಮೋಹವಾಗಿದೆ. ಭದ್ರವಾಗಿ ಕುಳಿತಿದ್ದೇನೆ. ನನ್ನ ಪ್ರೀತಿಯುಕ್ಕಿದೆ, ನಿಲುವನ್ನು ಬದಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಮೆಚ್ಚುಗೆಯಾಗಿದೆ. ಹೀಗ ಬಾರಪ್ಪ, ಹೀಗ ಬಾ, ಹೀಗ ಬಾ, ಹೀಗ ಬಾ. ಹನುಮಂತ ಸ್ವಾಮಿ, ಕೈಯಲ್ಲೊಂದು ಕಡಗ ನೀನು ಗಮನಿಸಿರಬೇಕು. ರಾಜ ಕಡಗ. ಹೌದು, ಕಂಕಣವದು ಕಾಣಿಸ್ತಾ ಕಾಣು. ಇದೆ. ಅದೋ 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 ಅಲ್ಲಿ 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 ಅದು 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 ರಾಜ ಕಂಕಣ. ಬೇಕು, ಹಿಡಿ ಹಿಡಿ, ಅದು
ತುಳುತ್ತಾ ಉಂಟು. ಅದನ್ನು ಹಿಡಿದುತ್ತಾರಪ್ಪ. ನನಗೆ ಬೇಕು, ರಾಜನಾಗಿ ನಾ ಪೀಠದಲ್ಲೇ ಇರಬೇಕು ಅಂತಲ್ವ ನೀನು ಆಷಾಢದದ್ದು. ಹೌದು, ಅಲ್ಲಿ ಕುಳ್ಳಿರಬೇಕಾದ್ರೆ ಕಂಕಣ ಬೇಕು ತಾರಪ್ಪ. ಹೌದಾ? ಅಷ್ಟೇ ಅಷ್ಟೇ ಅಷ್ಟೇ. ಕಿರಿದು ಕಾರ್ಯ. ಹಾ, ಹೆಚ್ಚು ವೇಳೆ ಗಳೆಯುವುದಿಲ್ಲ. ಬೇಡ, ಕ್ಷಣ ಮಾತ್ರದಲ್ಲಿ ಹೋಗು ಅದನ್ನು ಎತ್ತಿ ತರ್ತೇನೆ. ಹೋಗು ಹೋಗು. ಕೈಯಿಂದ ಅದುಮಿ ಹಿಡಿದುಕೊಳ್ಬೇಕು ಅಂತ ಹಾರಿ ಅಂದ್ರೆ ತೆವಳಿ ಮುಂದೆ ಮುಂದೆ ಸಾಗ್ತಾ ಇದೆ. ನೋಡೋಣ, ಸರ್ವ ಪ್ರಯತ್ನ ಮಾಡ್ತೇನೆ. ಎರಡು ಕೈಗಳನ್ನು ಬಾಚಿ ಸ್ವಾಮಿ ಆದೇಶವನ್ನು ಪಾಲಿಸಬೇಕಾದ್ದು ಭಕ್ತನಾಗಿ ನನ್ನ ಆದ್ಯ ಕರ್ತವ್ಯ. ಕಡಗ ಇರುವಂತಹ ಸ್ಥಳಕ್ಕೆ ಬಂದು ಅದನ್ನು ಕೈಯಿಂದ ಹಿಡಿದರೆ ಜಾರಿ ಮುಂದೆ ಸರಿಯಿತು. ಮತ್ತೆ ಪ್ರಯತ್ನ ಮಾಡಿದರೆ ಬಹುದೂರ ಸಾಗಿತು. ಅದು ಹರಿದು ಸಾಗ್ತಾ ಇದೆ. ನೋಡುತ್ತಿದ್ದಂತೆ ಸಮುದ್ರಕ್ಕೆ ಆಳಕ್ಕೆ ಅದು ಸೇರಿ ಹೋಗಿದೆ. ಏನು ಪಾತಾಳವನ್ನು ಸೇರಿದೆಯೋ? ಬಿಡಲಾರೆ. ಅನುರೂಪದಿಂದ ಪಾತಾಳವನ್ನು ಸೇರಿ ಅಲ್ಲಿಂದ ಅದನ್ನು ಎತ್ತಿಕೊಂಡು ಬರ್ತೇನೆ. ಬಿಟ್ಟು ಹೋಗ್ತೇನೆ. ಕೋಟಿ ಬಾ ಕಂಕಣಗಳು ಇಲ್ಲಿ ಉರುಳಿ ಕೆಳಗೆ ಬಿದ್ದಿವೆ. ಕೋಟಿ ಬಾರಿ ಕಪ್ಪಿಯೊಂದು ಅದನ್ನು ಹುಡುಕಿಕೊಂಡು ಬಂದಿದೆ. ನೋಡಲ್ಲಿ ಕೋಟಿ ಕೈಯ ಕಡಗ ಕಾಣುತ್ತಾ ಇದೆ. ನಿನ್ನ ಒಡೆಯನ ಕಡಗ ಯಾವುದೆಂಬುದಾಗಿ ಹುಡುಕಿ ಅರ್ಥ ಆಗಲಿಲ್ವಾ? ಅರ್ಥ ಆಗದೇ ಇದ್ರೆ ಅಂತಹ ಪ್ರಜ್ಞೆಯಿಂದ ಸರಿಯಾಗಿ ಅವತರಿಸಿ ನೋಡು. ಕೋಟಿ ಕೋಟಿ ವರ್ಷಗಳು ಉರುಳಿ ಕೋಟಿ ಮಹಾತ್ಮರ ಸಹಸ್ರಪಾದಾಕ್ಷಿರೋರ್ಬಾಹವೆ ಸಹಸ್ರ ಸಹಸ್ರನಾಮ್ನೇ ಮರುಡಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ ಸಹಸ್ರಕೋಟಿಯುಗಧಾರಿಣೇ ನಮಃ ಸಹಸ್ರಕೋಟಿಧಾರಿಣಿ ಸಹಸ್ರಕೋಟಿಯುಗಧಾರಿಣೇ ನಮಃ ಸಹಸ್ರಕೋಟಿಧಾರಿಣಿ ಸಹಸ್ರಕೋಟಿಯುಗಧಾರಿಣೇ ಸಹಸ್ರ ಕೋಟಿಗಳು ಉರುಳಿವೆ. ಕಡಗಗಳು ಬಂದಿವೆ. ನಿನ್ನಂತಹ ಮಂಗಗಳು ಬಂದು ಹೋಗಿದ್ದಾರೆ. ಮಹಾತ್ಮರು ಬಂದು ಹೋಗಿದ್ದಾರೆ. ಸಹಸ್ರ ಹಾಗೆ ಕಣ್ಣಿಗೆ ಕಾಣುವುದೆಲ್ಲ ಅನಿತ್ಯ, ಸತ್ಯ ಒಂದೇ. ಹಾಗಿದ್ರೆ ನಾವೆಲ್ಲ ಸಾಮಾನ್ಯ. ನರಚಿತ್ತ ನಿತ್ಯೆ, ಹರಿಚಿತ್ತ ಅದೇ. ಪುರುಷಾಕೃತಿಯನ್ನು ತಳೆದ ಕಾಲನೇ ಸ್ವಾಗತ ಸ್ವಾಗತ ಸ್ವಾಗತ. ನೀನು ನನ್ನನ್ನು ಸ್ವೀಕರಿಸುವುದಕ್ಕೆ ಮೊದಲು ನನ್ನನ್ನು ಸ್ವೀಕರಿಸಿದವರು ಈ ಸಾಕೇತದ ಮಹಾಪ್ರಜೆಗಳು. ಅವರಲ್ಲೊಂದು ಅನುಮತಿಯ ಮಾತಾಡುವುದಕ್ಕೆ
ಉದಾರಿಯಾಗಿ ಅನುಮತಿ ಕೊಡ್ತೀಯೇನಪ್ಪ? ಹಾಗೆಯೇ ಆಗಲಿ ತಡೆ. ಸಾಕೇತದ ಮಹಾಪ್ರಜೆಗಳು ನೀವು. ಅರಸರಿಗಾದರೂ ಸಂಸ್ಕಾರ ಕೊಡಬಲ್ಲ ವಿಬುಧರುತಿ. ರಾಮ ಏರುವುದಕ್ಕೆ ಮೊದಲೇ ರಾಮರಾಜ್ಯ ಹೇಗೆ ಅಂತ ನಿರೂಪಿಸಿದ ಮಹನೀಯರು ನೀವು. ದೈವ ಸಮ್ಮತವಾದ ವಿಧಾನದಲ್ಲಿ ಧರ್ಮಭ್ರಷ್ಟನಾಗದೆ ಸತ್ಯನಿಷ್ಠನಾಗಿ ಬದುಕಿದ ಮನುಷ್ಯನನ್ನು ದೇವರಾಗಿಸಬಲ್ಲ ಮನೋಸಂಸ್ಕಾರವನ್ನು ಹೊಂದಿದ ಮಹನೀಯರು ನೀವು. ನಿಮ್ಮಿಂದಾಗಿ ನಾ ರಾಮನಾದೆ, ದಾಶರಥಿಯಾಗಿ ಪ್ರೀತಿಭಾಜನನಾದೆ, ಸೀತಾಪತಿಯಾದಿ ಗೌರವಾದರಗಳನ್ನು ಹೊಂದಿದೆ. ದಾಶರಥಿ ರಾಮನಾಗಿ ವನವಾಸ ವ್ರತವನ್ನೂ ಪೂರೈಸಿದೆ. ನಿಮ್ಮ ಶುಭ ಹಾರೈಕೆಯೇ ಬಲವಾಗಿ ರಾವಣಾಂತಕನೆನಿಸಿದೆ. ನಿಮ್ಮ ಸ್ವಾಗತವೇ ನಿಮಿತ್ತವಾಗಿ ರಾಜಾರಾಮನಾದ 11,000 ವರುಷಗಳ ಆಳ್ವಿಕೆಯನ್ನು ಕಲ್ಪಿಸಿಕೊಟ್ಟ. ನೀವೇನೇ ಕೊಂಡಾಡಿದರು ದಾಶರಥಿಯಲ್ಲೋ, ಮನುಷ್ಯ ರೂಪ ಹೌದಲ್ಲ. ನ್ಯೂನತೆ ಬಂದಿದ್ರೆ, ಅತಿರೇಕ ಕಂಡಿದ್ರೆ, ಮನೆಯ ಮಗು ತಪ್ಪು ಮಾಡಿದಾಗ ಮನ್ನಿಸುವ ಮಮತೆಯಿಂದ ಮಾನಿಸಬೇಕು ಅಂತ ಅಪೇಕ್ಷಿಸ್ತೇನೆ. ರಾಮ ಹೊರಡ್ತಾ ಇದ್ದ. ರಾಮನನ್ನು ಕಾಣುವುದಕ್ಕೆ ಕಣ್ತೆರೆದು ಕಾತರತೆಯಿಂದ ಧಾವಿಸಿ ಬರ್ತಾ ಇದ್ದ ಪ್ರಜೆಗಳೇ, ರಾಮ ಯಾರದು ಯಾರದು? ಕಾಯ ನಾಶವಾಗಬಹುದು, ಕಾಂತಿಯಲ್ಲ, ಚರಿತ್ರೆಯಲ್ಲ, ಆದರ್ಶವಲ್ಲ, ಸತ್ಯವಲ್ಲ. ಸತ್ಯ ಧರ್ಮಗಳನ್ನೊಪ್ಪಿದವರು ದೇಹಾವಸಾನದ ಸತ್ಯವನ್ನೊಪ್ಪಬೇಕು. ಪಂಚಭೂತಗಳಿಂದುಂಟಾದ ಪ್ರಕೃತಿಯನ್ನೊಪ್ಪಿದವರು ಪ್ರಕೃತಿಯ ಮಡಿಲಿಗೆ ಒಪ್ಪುವ ಧರ್ಮವನ್ನೂ ಒಪ್ಪಬೇಕು. ಸತ್ಯ ಧರ್ಮ ಒಪ್ಪದವರು ಸಾಕೇತದ ಪ್ರಜೆಗಳಲ್ಲ. ಆದ್ದರಿಂದಲೇ ರಾಮ ನಿರ್ಗಮನವನ್ನು ಒಪ್ಪಬೇಕಾದವರು ಸಾಕೇತದ ಪ್ರಜೆಗಳೆಲ್ಲ. ಒಪ್ಪುತ್ತೀರಿ ಎಂಬ ವಿಶ್ವಾಸದಲ್ಲಿ ಹೊರಡುತ್ತೇನೆ. ಕಾಲಪುರುಷ, ಆತ್ಮೀಯತೆ ಪ್ರೀತಿಗೆ ಅವಸಾನವೆಂಬುದಿಲ್ಲ. ಅದಿರುತ್ತಾ ದೋಣಿ ದಾಟಿದ ರಾಮ ಅದಿರುತ್ತಾ ಲೋಕವನ್ನೂ ದಾಟಬಲ್ಲ. ಎಲ್ಲದರ ವ್ಯಾಮೋಹ ಬಿಟ್ಟು ದೇಹಾಭಿಮಾನ ತೊರೆದು ನೀ ಹೊಂದಿಸಬೇಕಾದಲ್ಲಿಗೆ ನಾ ಹೊಂದಿಕೊಳ್ಳುವುದಕ್ಕೆ ಅನುವಾಗಿ ಇದೋ ನನ್ನನ್ನೊಡ್ಡಿಕೊಳ್ತಾ ಇದ್ದೇನೆ. ಧಾಮದ ಕಡೆಗೆ ಪ್ರವೇಶಿಸುವುದಕ್ಕೆ ಸಿದ್ಧರಾಗಿದ್ದಾರೆ ತಾನೆ? ಸ್ವೀಕರಿಸು. ಒಂದೊಂದೇ ಅಡಿಯಿಡುತ್ತ ಕಾಲತ ನಡೆಯುತ್ತಿದೆ. ಒಂದೊಂದೇ ಅಡಿಯಿಡುತ್ತ ಕಾಲತ ನಡೆಯುತ್ತಿದೆ. ಬಂದವರ ಪುರ ಜನರು
सहस्रकोटियुगधारिणे नमः सहस्रकोटियुगधारिणे नमः सहस्रकोटियुगधारिणे नमः सहस्रकोटियुगधारिणे नमः ರಾಮಪಾದದ ಚಿಹ್ನೆಗಳ ರಾಮಪಾದದ ಚಿಹ್ನೆಗಳ ಭೀಮತನಯ ಕಣ್ಣಿಗೊತ್ತುತ್ತ ನಿಜ ಭೀಮ ತನಯ ಕಣ್ಣಿಗೊತ್ತುತ್ತ ಆ ಮಹಾತ್ಮನ ಹೃದಯ ಶ್ರೀಧರ ಧಾಮವಾಯಿತು ಆ ಮಹಾತ್ಮನ ಹೃದಯ ಶ್ರೀಧರ ಧಾಮವಾಯಿತು ರಮಾಥವಾ ರಾಮ 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 ದಾಸೋ ನನ್ನ ಕಿವಿಗಳು ಕಿವಿಡಾಗಬಾರದಿದ್ದೆ, ನನ್ನ ಮಾತು ಮೂಕವಾಗಬಾರದಿದ್ದೆ. ಇದು ರಾಮನ ಪದ ಚಿಹ್ನೆ ಕಾಣಿಸ್ತಾ ಇದೆ. ಎರಡು ಕೈಗಳಿಂದ ಅದೋ ಆ ಪಾದ ಗೂಡನ್ನು ಕಣ್ಣಿಗೆ ಗೊತ್ತಿಕೊಂಡೆ, ಅದೋ ಆ ಪಾದವನ್ನು ತಲೆಯಲ್ಲಿ ಹೊತ್ತುಕೊಂಡೆ. ರಾಮ ರಾಮ ರಾಮ, ನೀನಿಲ್ಲದೆ ಇದ್ದು ಈ ಲೋಕದಲ್ಲಿ ನಾನೇನು ಸಾಧಿಸುವುದಕ್ಕಿದೆ? ಇಲ್ಲ, ಇದೋ ನನ್ನ ಬುದ್ಧಿ ಸ್ವಾಧೀನಗೊಂಡಿಲ್ಲ. ಹಾಗಿದ್ದರೆ ಅಂತರಂಗದಲ್ಲಿ ನಿನ್ನನ್ನು ಕಾಣಬೇಕು. ಅದಕ್ಕೆ ಉಳಿದಿರುವ ದಾರಿ ರಾಮಧ್ಯಾನ. ರಾಮಧ್ಯಾನದಲ್ಲಿ ನಿರತನಾಗ್ತೇನೆ. ರಾಮಧ್ಯಾನ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ ಹನುಮಾನ್ ಶತ್ರುಸೈನ್ಯಾನಾಂ ನಿಹತ ಮಾರುತಾತ್ಮಜಃ ನಿಹತ ಮಾರುತಾತ್ಮಜಃ